ಒಬ್ಬ ಸ್ಕೂಲ್ ಮಾಸ್ಟರ್ನ ಮಗನಾಗಿ ಹುಟ್ಟಿ ಚೆನ್ನಾಗಿ ಓದಿ ಲೈಫಲ್ಲಿ ಸೆಟ್ಲ್ ಆದ್ಮೇಲೂ ಕೂಡ ತನ್ನ ಆಸೆಗಳಿಗೋಸ್ಕರ ಮತ್ತೆ ತನ್ನ ಜೀವನವನ್ನ ಹಾಳು ಮಾಡಿಕೊಂಡು ಅನೇಕ ಅವಮಾನಗಳನ್ನ ಎದುರಿಸಿ ಕೊನೆಗೂ ತನ್ನ ಕನಸನ್ನ ನನಸು ಮಾಡಿಕೊಂಡಂತ ನಟ ಅಂದ್ರೆ ಅದು ಡಾಲಿ ಧನಂಜಯ್ ಅವರು. ಕೈ ತುಂಬಾ ಸಂಬಳ ಸಿಕ್ತಿತ್ತು, ಆದ್ರೆ ಆ ಕೆಲಸವನ್ನೇ ಬಿಟ್ಟು ಬರೀ 50 ರೂಪಾಯಿಗೋಸ್ಕರ ಕೈ ಚಾಚಿ ಅದೆಷ್ಟು ಕಹಿ ಘಟನೆಗಳನ್ನ ಅನುಭವಿಸಿ ಒಬ್ಬ ಹೀರೋ ಆಗೋಕೆ ಅವರು ಪಟ್ಟಂತ ಪಾಡು ಹೇಗಿತ್ತು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಧನಂಜಯ್ ಅವರು 1986ರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಈಗ ಡಾಲಿ ಧನಂಜಯ್ ಅವ್ರಿಗೆ 38 ವರ್ಷ ವಯಸ್ಸು. ಇವರ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಬಾಲ್ಯದಲ್ಲಿ ಡಾಲಿ ಧನಂಜಯ್ ಅವರು ಅವರ ತಂದೆಯ ಜೊತೆ ಅವರ ಊರಿನಲ್ಲಿ ನಡೆಯುತ್ತಿದ್ದಂತ ನಾಟಕಗಳಲ್ಲಿ ಸೇರಿ ಪಾತ್ರಗಳನ್ನ ಮಾಡ್ತಿದ್ರಂತೆ. ಚಿಕ್ಕ ವಯಸ್ಸಿನಿಂದಲೂ ನಾನು ಹೀರೋ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರಂತೆ. ಹಾಗಂತ ಓದೋದ್ರಲ್ಲೇನೂ ಇವರು ಕಡಿಮೆ ಇರಲಿಲ್ಲ. ಅವರು ತಮ್ಮ ಓದಿನಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತಿದ್ರಂತೆ. ಅದಕ್ಕೆ ಸಾಕ್ಷಿ ಎಂಬಂತೆ 10ನೇ ಕ್ಲಾಸ್ನಲ್ಲಿ ಹಾಸನ ಜಿಲ್ಲೆಗೇನೆ ಅವರು ಟಾಪರ್ ಆಗಿದ್ರು. ನಂತರ ಅವರು ಇಂಜಿನಿಯರಿಂಗ್ ಅನ್ನ ಮುಗಿಸ್ತಾರೆ. ಅವರು ಹೆಚ್ಚು ಅಂಕಗಳನ್ನ ಗಳಿಸಿದ್ರಿಂದ ಇನ್ಫೋಸಿಸ್ನಲ್ಲಿ ಅವ್ರಿಗೆ ಕೆಲಸ ಕೂಡ ಸಿಗುತ್ತೆ. ಆ ಕೆಲಸದಿಂದ ಅವ್ರಿಗೆ ಒಳ್ಳೆ ಸಂಬಳ ಕೂಡ ಸಿಕ್ತಿತ್ತು. ಆದ್ರೆ ಅವರ ಚಿಕ್ಕ ವಯಸ್ಸಿನಿಂದ ಕಂಡಂತ ಕನಸು ಅವರನ್ನ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡೋದೇ ಇಲ್ಲ. ಹೀಗೆ 1 ವರ್ಷದ ನಂತರ ತನ್ನ ಮನೆಯವ್ರಿಗೂ ಸಹ ತಿಳಿಸದೆ ತಮ್ಮ ಇನ್ಫೋಸಿಸ್ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಕನಸಿನ ಹಿಂದೆ ಹೋಗ್ತಾರೆ. ನಂತರ ಅವರು ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಜೀವನವನ್ನ ಸಾಗಿಸ್ತಿರ್ತಾರೆ. ಹಾಗೆ ಇವರು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸೈನಿಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆ ಪಾತ್ರವನ್ನ ಮಾಡಿದ್ದಕ್ಕೆ ಅವ್ರಿಗೆ ಸಿಕ್ಕಿದ್ದು ಒಂದು ಟೀ 50 ರೂಪಾಯಿಯಷ್ಟು ಹಣ ಮಾತ್ರ. ಅದೇ ನೋಡಿ ಡಾಲಿ ಧನಂಜಯ್ ಅವರ ಮೊದಲ ದುಡಿಮೆಯಾಗಿತ್ತು. ಹೀಗೆ ಒಂದು ಬಾರಿ ಧನಂಜಯ್ ಅವ್ರಿಗೆ ನಿರ್ದೇಶಕರಾದಂಥ ಗುರುಪ್ರಸಾದ್ ಅವರ ಪರಿಚಯವಾಗುತ್ತೆ. ಗುರುಪ್ರಸಾದ್ ಅವರ ಹತ್ರ ಕೆಲಸ ಕೂಡ ಮಾಡ್ತಾರೆ. ಆಗ ಡಾಲಿ ಧನಂಜಯ್ ಅವರಲ್ಲಿದ್ದಂಥ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಡೈರೆಕ್ಟರ್ ಸ್ಪೆಷಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡೋಕೆ ಅವಕಾಶ ಕೊಡ್ತಾರೆ. ಅದರ ನಂತರ ರಾಟೆ ಎಂಬ ಸಿನಿಮಾವನ್ನ ತೆಗಿತಾರೆ. ಆ ಸಿನಿಮಾದ ಶೂಟಿಂಗ್ ವೇಳೆ ಕಾಡಿನಲ್ಲಿ ಅವರ ಕಾಲಿಗೆ ಗಾಯವಾಗುತ್ತಂತೆ. ವಾರ ಪೂರ್ತಿ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಜ್ವರ ಕೂಡ ಬರುತ್ತೆ. ಅದೇನೇ ಆದ್ರೂ ಶೂಟಿಂಗ್ ಮಾತ್ರ ನಿಂತು ಹೋಗ್ಬಾರ್ದು ಅಂತ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳನ್ನ ತೆಗಿತಾ ಹೋಗ್ತಾರೆ. ಇವರ ಒಂದೊಂದು ಸಿನಿಮಾಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ರೂ ಸಹ ಪ್ರತಿಯೊಂದು ಸಿನಿಮಾಗಳು ಸೋಲುತ್ತಾ ಹೋಗ್ತವೆ. ಅದರ ಜೊತೆಗೆ ಒಂದ್ಸಾರಿ ಅವರು ತಮ್ಮ ಸಿನಿಮಾಗೆ ಮ್ಯೂಸಿಕ್ ಅನ್ನ ಮಾಡಿಸೋದಕ್ಕೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವರ ಮನೆಗೆ ಹೋದಾಗ ಅವರು ಡಾಲಿ ಧನಂಜಯ್ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಆ ಅವಮಾನವನ್ನ ಸಹಿಸಿಕೊಂಡು ಕಣ್ಣೀರಾಗ್ತಾ ಹೊರಬರ್ತಾರೆ. ಅವರ ಎಲ್ಲಾ ಸಿನಿಮಾಗಳು ಸೋತು ಹೋಗ್ತಿದ್ರಿಂದ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನೋಡೋಕೆ ಜನಗಳು ಬರೋದೇ ಇಲ್ಲ ಅಂತ ತುಂಬಾ ಜನ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಅವಮಾನ ಮಾಡ್ತಾರೆ. ಆ ಅವಮಾನಗಳನ್ನ ಸಹಿಸ್ಕೊಳ್ತಾ ಸಿನಿಮಾ ರಂಗದಲ್ಲೇ ಇವ್ರಿಗೆ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ ಅಂತ ದೃಢವಾದಂತ ನಿರ್ಧಾರ ಮಾಡ್ತಾರೆ. ಆ ಸಮಯ ಕೂಡ ಹತ್ತಿರ ಬರುತ್ತೆ. ಶಿವರಾಜ್ ಕುಮಾರ್ ಅವರ ಟಗರು ಎಂಬ ಸಿನಿಮಾದಲ್ಲಿ ವಿಲನ್ ಆಗಿ ಪಾತ್ರ ಮಾಡ್ತಾರೆ. ಆ ಸಿನಿಮಾ ಥಿಯೇಟರ್ ನಲ್ಲಿ ಹೇಗ್ ಓಡ್ತಿದೆ ಅಂತ ನೋಡೋದಿಕ್ಕೆ ಧನಂಜಯ್ ಅವರು ಊರ್ವಶಿ ಥಿಯೇಟರ್ಗೆ ಹೋಗ್ತಾರೆ. ಜನಗಳು ಈ ಸಿನಿಮಾದಲ್ಲಾದ್ರೂ ನನ್ನನ್ನ ಒಪ್ಕೊಳ್ತಾರ ಅಂತ ಗೊಂದಲದಲ್ಲಿರ್ತಾರೆ. ಆದ್ರೆ ಅವರು ಆ ಥಿಯೇಟರ್ನಿಂದ ಹೊರಗಡೆ ಬರೋಷ್ಟ್ರಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಗಳು ಡಾಲಿ ಡಾಲಿ ಅಂತ ಕೂಗ್ತಾ ಇರ್ತಾರೆ. ಧನಂಜಯ್ ಅವ್ರಿಗೆ ಹಾರ ಹಾಕಿ ಸಂಭ್ರಮಿಸ್ತಾರೆ. ಆದ್ರೆ ಆ ಸಮಯದಲ್ಲಿ ಇವರು ವಿಲನ್ ಪಾತ್ರವನ್ನ ಮಾಡಿ ಕೇವಲ ಯುವಕರಿಗಷ್ಟೇ ಒಬ್ಬ ಉತ್ತಮ ಆಕ್ಟರ್ ಅಂತ ಪರಿಚಯವಾಗಿದ್ರು. ಆದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೇಕು ಅಂದಾಗ ನಾನು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ರತ್ನನ್ ಪ್ರಪಂಚ ಮತ್ತೆ ಬಡವರಾಸ್ಕಲ್ ಎಂಬ ಸಿನಿಮಾಗಳನ್ನ ಮಾಡಿ ಫ್ಯಾಮಿಲಿಗಳಿಗೂ ಸಹ ಹತ್ತಿರವಾಗ್ತಾರೆ. ಸತತ ಸೋಲುಗಳಿಂದ ಸೋತ್ ಹೋಗಿದ್ದಂತ ಧನಂಜಯ್ ಅವ್ರಿಗೆ ಟಗರು ಸಿನಿಮಾದ ಡಾಲಿ ಪಾತ್ರ ಮರು ಜೀವವನ್ನ ತಂದುಕೊಡುತ್ತೆ. ಮೊದಲು ಬರೀ ಧನಂಜಯ್ ಆಗಿದ್ದಂತ ಇವರು ಟಗರು ಸಿನಿಮಾದ ಮೂಲಕ ಡಾಲಿ ಧನಂಜಯ್ ಆಗಿ ಬದಲಾಗ್ತಾರೆ. ಅವರ ಟಗರು ಸಿನಿಮಾದ ಪಾತ್ರಕ್ಕಾಗಿ ಸೈಮಾ ಅವಾರ್ಡ್ ಮತ್ತೆ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸಹ ಸಿಗುತ್ತೆ. ಇವರು ಕೇವಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಸಹ ನಟಿಸುತ್ತಾ ತಮ್ಮ ಅಭಿಮಾನಿ ಬಳಗವನ್ನ ಎಲ್ಲೆಡೆ ಹೆಚ್ಚಿಸ್ಕೊಳ್ತಾ ಇದ್ದಾರೆ.
ಅವರು ಕಷ್ಟಪಟ್ಟು ಮಾಡಿದಂತ ಪ್ರತಿಯೊಂದು ಸಿನಿಮಾಗಳು ಸೋತೋದ್ರೂ ಸಹ ಸೋಲುಗಳಿಗೆ ಹೆದರದೆ ಕೇವಲ ತಮ್ಮ ಸತತವಾದಂತ ಪ್ರಯತ್ನ ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಡಾಲಿ ಧನಂಜಯ್ ಅವರೇ ಉತ್ತಮ ಉದಾಹರಣೆ. ಅದೊಂದಿನ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇವನ ಮುಖ ನೋಡಿ ಜನಗಳು ಸಿನಿಮಾ ನೋಡೋಕೆ ಬರಲ್ಲ ಅಂತ ಅವಮಾನಕ್ಕೆ ಒಳಗಾದಂತ ಧನಂಜಯ್ ಅವರು ಇಂದು ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇದೇ ಅಲ್ವಾ ನಿಜವಾದಂತ ಸಾಧನೆ ಅಂದ್ರೆ? ಧನಂಜಯ್ ಅವರು ತಮ್ಮ ಕನಸಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ಒಬ್ಬ ಇಂಜಿನಿಯರ್ ಆಗಿನೇ ಉಳಿದು ಹೋಗ್ತಿದ್ರು. ಆದ್ರೆ ತನ್ನ ಕನಸನ್ನ ಅಷ್ಟು ಸುಲಭವಾಗಿ ಮರಿಬಾರ್ದು ಅನ್ನೋ ಕಾರಣಕ್ಕೆ ಕೈ ತುಂಬ ಸಂಬಳ ಸಿಗ್ತಿದ್ದಂತ ಕೆಲಸವನ್ನ ಬಿಟ್ಟು ಕಷ್ಟಗಳ ಸರಮಾಲೆಯನ್ನ ಅನುಭವಿಸಿ ಅನೇಕರ ಹತ್ತಿರ ಅವಮಾನಕ್ಕೆ ಒಳಗಾಗಿ ಕೊನೆಗೂ ನಾನೊಬ್ಬ ಹೀರೋ ಆಗ್ಬೇಕು ಅನ್ನೋ ಆಸೆಯನ್ನ ನನಸು ಮಾಡ್ಕೊಂಡ್ರು. ಇನ್ನ ಡಾಲಿ ಧನಂಜಯ್ ಅವರು ನಟಿಸಿರುವಂತ ಸಿನಿಮಾಗಳಲ್ಲಿ ನಿಮ್ಗೆ ಅವರ ಯಾವ ಸಿನಿಮಾ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.